ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಕೀರ್ತಿ ಬದುಕಿ ಬರುತ್ತಾಳೆ. ಕಾವೇರಿ ಭಯದಿಂದ ಬರಬೇಕಾದರೆ ಕಾರುಣ್ಯ ಅವರು ಎಲ್ಲಿ ನನ್ನ ಮಗಳು ಅಂತ ಕೇಳಿದ್ದಕ್ಕೆ ಕಾವೇರಿ ಭಯದಿಂದ ನನಗೆ ಗೊತ್ತಿಲ್ಲ ಅಂತ ಹೇಳಿ ಟೆನ್ಷನ್ನಲ್ಲೇ ಬರುತ್ತಾಳೆ. ಇನ್ನೊಂದು ಕಡೆ ಅಪರಿಚಿತ ವ್ಯಕ್ತಿ ಕ್ಯಾಮ್ರಾ ತೆಗೆದುಕೊಂಡು ಕಾವೇರಿನ ಹುಡುಕಾಡುತ್ತಾ ಇರುತ್ತಾರೆ. ಎಲ್ಲ ಸತ್ಯಗಳು ಗೊತ್ತಾಗಬೇಕು. ವೈಷ್ಣವ್ ಮಹಾಲಕ್ಷ್ಮಿ ತುಂಬ ಸುಸ್ತಾಗಿದ್ದಾಳೆ, ಮಲಗಿಕೊಳ್ಳಲಿ ಅಂತ ಹೇಳಿ ಅಂದುಕೊಳ್ಳುತ್ತಾ ಇರುತ್ತಾನೆ. ಅಷ್ಟೊತ್ತಿಗೆ ಲಕ್ಷ್ಮಿ ಕನ್ವರ್ಸುತ್ತಾ ಇರುತ್ತಾಳೆ. ಕೀರ್ತಿ ಅವಳಿಗೆ ಏನೂ ಆಗಿಲ್ಲ, ಅವಳು ಎಲ್ಲೂ ಹೋಗಿರುವುದಕ್ಕೂ ಸಾಧ್ಯ ಇಲ್ಲ, ಕೀರ್ತಿನ ನಂಬುತ್ತೇನೆ ನಾನು ಅಂತ ಹೇಳಿ ನಿದ್ದೆಗಣ್ಣಲ್ಲಿ ಕನ್ವರ್ಸ್ತಾ ಇರುತ್ತಾಳೆ. ಅದನ್ನು ನೋಡಿ ವೈಷ್ಣವ್, ಈ ಲಕ್ಷ್ಮಿ ಅವರಿಗೆ ಏನಾಗಿದೆ? ಹೌದು, ಕೀರ್ತಿ ಅಲ್ಲಿಗೇನಕ್ಕೆ ಬಂದಿದ್ಲು? ನನ್ನ ಮದುವೆ ಆಗೋಕ್ಕೆ ಬಂದಿಲ್ಲ, ಇಲ್ಲೇನು ನಡೀತಾ ಇದೆ? ಅವಳಾಗೆಲ್ಲ ಹೋಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಇರುತ್ತಾನೆ. ಕಾವೇರಿ ಮಲಗಿದಾಗ ಕೀರ್ತಿನ ತಳ್ಳಿದ್ದು ಅದೇ ನೆನಪಿಗೆ ಬರುತ್ತಾ ಇರುತ್ತದೆ. ಸಡನ್ನಾಗಿ ಎದ್ದು, ಇಲ್ಲ ನಾನು ಕೊಲೆ ಮಾಡಿಲ್ಲ ಅಂತ ಹೇಳಿ ಕನ್ವರ್ಸುತ್ತಾ ಟೆನ್ಷನ್ನಾಗಿ ಕುಳಿತುಕೊಳ್ಳುತ್ತಾಳೆ. ಎಚ್ಚರ ಆಗಿ ಹೋಗಿ ಕೈ ತೊಳ್ಕೊತಾಳೆ. ಇಲ್ಲ, ನನ್ನ ಕೈಯಲ್ಲೆಲ್ಲ ರಕ್ತ ಮೆತ್ಕೊಂಡಿದೆ ಅನ್ನೋ ಜ್ಞಾನ ಕನಸುಗಳ ಮೂಲಕ ಅವಳಿಗೆ ಕಾಡುತ್ತಾ ಇರುತ್ತೆ. ಅದೇ ಸಮಯದಲ್ಲಿ ಅವರತ್ತೆ ಪ್ರತ್ಯಕ್ಷ ಆದ ಹಾಗೆ, ನೀನಾ ಅಂತ ಕೇಳಿದ್ದಕ್ಕೆ, ಹೌದು ನಾನೇ. ನೀನು ಯಾಕೆ ಕೊಲೆ ಮಾಡಿದೆ ಅಂತ ಕೇಳಿದ್ದಕ್ಕೆ, ನೋಡು ನೀನು ಸ್ನಾನ ಮಾಡಿ ಏನೋ ಕಳೆದುಕೊಳ್ಳಬಹುದು, ಆದರೆ ನಿನ್ನ ಕೈಯಲ್ಲಿ ಅಂಟಿರೋ ರಕ್ತನ ಒರೆಸುವುದಕ್ಕೆ ಆಗತ್ತಾ? ನಿನ್ನ ಮನಸ್ಸಿಂದ ಅದು ದೂರ ಆಗತ್ತಾ? ಕಾವೇರಿಗೆ ಶಾಕ್ ಆಗಿ ಕೈಯೆಲ್ಲ ನೋಡಿಕೊಂಡು, ಇಲ್ಲ ನನ್ನ ಕೈಯೆಲ್ಲ ರಕ್ತ ಆಗಿಲ್ಲ ಅಂತ ಹೇಳಿ ಕಿರುಚುತ್ತಾ ಇರುತ್ತಾಳೆ. ಅಷ್ಟೊತ್ತಿಗೆ ಗೊಂಬೆ ಆಡಿಸೋರು ಹೇಳ್ತಾ ಇರ್ತಾರೆ, ಕೈಗೆ ಅಂಟಿರೋ ರಕ್ತ ಅದು ಹೋಗಲ್ಲ, ಅವರವರ ಮಾಡಿದ ಕರ್ಮ ಫಲ ಅವರೇ ಅನುಭವಿಸಬೇಕು. ಕಾವೇರಿ, ನಿನಗೆ ನಿನ್ನ ಕರ್ಮ ರಿಟರ್ನ್ ಆಗೇ ಆಗುತ್ತದೆ. ಇನ್ನು ನಿನ್ನ ಪಾಪದ ಕೊಡ ತುಂಬಿ ಹೋಗಿದೆ. ಇಲ್ಲ, ಏನೂ ಆಗಿರಲ್ಲ ಕೀರ್ತಿಗೆ, ನಾನು ಅವಳನ್ನು ಸಾಯಿಸಿಲ್ಲ ಅಂತ ಹೇಳಿ ಟೆನ್ಷನ್ನಿಂದ ಹೇಳಿಕೊಳ್ಳುತ್ತಾ ಇರುತ್ತಾಳೆ. ಆಗ ಕೃಷ್ಣ ಅವರು ಬಂದು, ಯಾಕೆ ಕಾವೇರಿ ನಿದ್ದೆಯಿಂದ ಎದ್ದಿದ್ದೀಯಾ, ಏನೇನೋ ಮಾತನಾಡುತ್ತಾ ಇದ್ದೀಯಾ ಅಂತ ಹೇಳುತ್ತಾರೆ. ಕಾವೇರಿ ಆ ರೀತಿ ಮಾಡುವುದರಿಂದ ಎಲ್ಲರಿಗೂ ಅನುಮಾನ ಬರುತ್ತದ, ಸತ್ಯ ಆಚೆ ಬರುತ್ತದ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.